ಒಣ ಕೊಬ್ಬರಿ, ಉದ್ದುದಿ, ಪಿಸ್ತಾ, ಬಾದಾಮಿ, ಗೋಡಂಬಿ, ಮೆಂತೆ ಮೊಳಕೆ ಕಟ್ಟಿದ್ದು, ಇಪ್ಲಿ, ಇದು ಜಾಪತ್ರೆ, ಜಾಕಾಯಿ ತುರ್ಕೊಂಡಿರೋದು, ಇದು ಲವಂಗ, ಇದು ಮೆಣಸು, ಇದು ಶುಂಠಿ ಪೌಡ್ರು, ಇದು ಜ್ಯೇಷ್ಠ ಮಧು, ಬಜೆ ಜ್ಯೇಷ್ಠ ಮಧು, ಅಗಸೆ, ಆಳ್ವಿ, ಗಸಗಸೆ, ಇಪ್ಲಿ, ಅಂಟು ಮೇನ್ ಇದನ್ನು ತುಪ್ಪದಲ್ಲಿ ಕರ್ಕೋಬೇಕು. ಅಂಟು ಇದು ತುಪ್ಪ. 4 kg ಆಗೋವಷ್ಟು ಸಾಮಗ್ರಿಗಳನ್ನು ನಾನು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೆಲ್ಲ, ಇದು ಪೌಡ್ರು ಬೆಲ್ಲನಾದರೂ ತೊಗೋಬೋದು ಅಥವಾ ಇದು ಆರ್ಗ್ಯಾನಿಕ್ ಈ ಥರ ಬೆಲ್ಲನಾದರೂ ತೊಗೋಬೋದು. ಇದೆಲ್ಲ ಅಳತೆ ಪ್ರಕಾರ ನಾನು ತೂಕ ಮಾಡಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೊಂಟಕ್ಕೆ ಶಕ್ತಿ ಕೊಡುತ್ತೆ, ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ತಾಯಂದ್ರಿಗೆ ಮಕ್ಕಳು ಎದೆ ಹಾಲು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಸೊಂಟ ನೋವು, ಬೆನ್ನು ನೋವು ಆ ಥರ ಯಾವುದೂ ಪ್ರಾಬ್ಲಮ್ ಬರಲ್ಲ. ಹೆಲ್ತಿ ಫುಡ್ ಇದು ಅಂತ ಹೇಳ್ಬೋದು. ಪ್ರತಿಯೊಬ್ಬರೂ ಮಂದ ಉರಿಯಲ್ಲಿ ನಿಧಾನಕ್ಕೆ ನೀಟಾಗಿ ಹುರಿದು ಪೌಡ್ರ್ ಮಾಡಿ ಬೆಲ್ಲ ಪಾಕ ಮಾಡಿ ಉಂಡೆ ಕಟ್ಟಿ ರೆಡಿ ಮಾಡಬೇಕು. ಪ್ರತಿ ದಿವಸ 50 ಗ್ರಾಮ್ ಥರ ಡೈಲಿ ಒಂದೊಂದು ಉಂಡೆನ ತಿಂದು ಹಾಲು ಕುಡಿಬೇಕು. ಹಾಲು ಕುಡಿದ್ರೆ ಕ್ಯಾಲ್ಶಿಯಮ್ಮು, ಪ್ರೋಟೀನು, ವಿಟಮಿನ್ಸು ಪ್ರತಿಯೊಂದು ಹೆಲ್ತಿ ಬೆನಿಫಿಟ್ಸ್ ಏನಿದೆ ಎಲ್ಲ ಸಿಗುತ್ತೆ.